ನಾವು ನೀತಿ ನಿಯಮಗಳು ನಾವು ಮಾಡ್ಕೋತೀವಲ್ಲ, ಎಷ್ಟೋ ಸಲ ಅದು ಪ್ರಜ್ಞೆಗೆ ವಿರೋಧವಾಗಿದ್ರೂ ಇರಬಹುದು. ಹೇಗೆ ಅಂತೀರಾ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಮಾಡ್ಕೊಂಡ್ಬಿಟ್ಟಿರ್ತೀರಾ, ಒಂದು ಸಂಕಲ್ಪ ಮಾಡ್ಕೋತೀರಾ, ಪ್ರತಿ ಸೋಮವಾರ ನಾನು ಇದು ಮಾಡ್ತೀನಿ ಅಥವಾ ಇನ್ನೊಂದು ಮಾಡ್ತೀನಿ, ಇದು ಮಾಡ್ದಿದ್ರೆ ನನಗೀಗೋ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತ ಮನಸ್ಸಿನಲ್ಲಿ ಭಯ ಬರ್ತದೆ. ಶನಿವಾರ ಉಪವಾಸ ಮಾಡ್ತೀನಿ, ಒಂದಿನ ಉಪವಾಸ ಮಾಡಲಿಲ್ಲ, ಮರ್ತೋಯ್ತು, ಏನೋ ತಿಂದ್ಬಿಟ್ಟೆ ಅಂದರೆ ಭಯ ಉಂಟಾಗ, ಅಯ್ಯೋ ಏನಾಗೋಯ್ತು, ಹನುಮಂತ ನಂಗೆ ಶಾಪ ಕೊಟ್ಬಿಟ್ನೋ ಏನೋ ಅಂತ. ಹನುಮಂತ ನೀನು ಒಂದು ಆಹಾರ ತಿಂದಿದ್ದಕ್ಕೆ ಶಾಪ ಕೊಟ್ಬಿಡ್ತಾನೆ ನಿನಗೆ. ಈ ಥರ ನಮ್ಮ ಮನಸ್ಸಿನಲ್ಲಿ ಕಲ್ಪನೆಗಳು ಮಾಡಿಕೊಂಡು ನಮ್ಮ ನೀತಿಗಳು ನಾವೇ ಮಾಡಿಕೊಂಡು ಅದರಲ್ಲಿ ಸಿಕ್ಕಾಕೊಂಡು ತೊಳಲಾಡ್ತಾ ಇರ್ತೀವಿ. ಧರ್ಮ ಮತ್ತು ಅಧರ್ಮ ಎರಡಕ್ಕೂ ಮೇಲಾದದ್ದು ಆಧ್ಯಾತ್ಮ ಬೋಧ. ಅದಕ್ಕೆ ಭಗವಂತ ಕೃಷ್ಣ ಏನು ಹೇಳ್ತಾನೆ ಗೀತೆಯಲ್ಲಿ, ಎಲ್ಲ ಧರ್ಮವನ್ನು ಬಿಟ್ಟು ನನಗೆ ಶರಣಾಗು ಅಂತಾನೆ. ಬರೀ ಅಧರ್ಮವನ್ನು ಬಿಟ್ಟು ಶರಣಾಗು ಅಂತ ಹೇಳ್ತಿಲ್ಲ, ಮೊದಲು ಅಧರ್ಮವನ್ನು ಬಿಟ್ಟು ಧರ್ಮಕ್ಕೆ ಹೋಗ್ಬೇಕು. ಸರ್ವ ಧರ್ಮಾನ್ ಪರಿತ್ಯಜ್ಯ, ನಿನ್ನ ಎಲ್ಲ ನೀತಿ ನಿಯಮ ಉಪವಾಸಗಳನ್ನು ಬಿಟ್ಟು ನೀನು ಶರಣಾಗತಿಯಾಗು ಅಂತ ಹೇಳೋದು. ಅದಕ್ಕೆ ನೋಡಿ ಬಸವಣ್ಣವರು ಈ ಶರಣ ಸಂಪ್ರದಾಯದಲ್ಲಿ ಇವೆಲ್ಲ ಏನಿಲ್ಲ, ಶರಣು ಶರಣು ಅನ್ನೋದಷ್ಟೇ. ಅಲ್ಲಿ ಎಲ್ಲ ಥರದ ನೀತಿಗಳನ್ನು ನಿಯಮಗಳನ್ನು ತೆಗೆದುಹಾಕ್ತಾರೆ. ಆದ್ರೆ ಈಗ ಅದೇ ಒಂದು ನಿಯಮ ಮಾಡ್ಕೊಂಡು ಜನ ಕೂತ್ಕೊಂಡ್ರೆ ಅದು ಅವ್ರ ತಪ್ಪು, ಅವ್ರ ಮೂಲ ಪುರುಷರದಲ್ಲ. ಇದಕ್ಕೆ ಅವ್ರು ಹೇಳೋದು ನೀತಿಯ ಕುರುಡಿ. ಅಂದರೆ ಗುರು ಇದ್ದು ಹೇಳಿದ್ರೆ ಅದು ಸರಿ ಹೋಗ್ತದೆ, ಗುರು ಇಲ್ದಿರ ತನ್ನ ಮನಸ್ಸಿಗೆ ತಾನೇನೋ ಮಾಡ್ಕೋತೀವಲ್ಲ ಅದು ತಪ್ಪಾಗತ್ತೆ.